ಇದು ಅಣ್ಣಾಜಾರ್ ಹೇಳ್ತಾ ಇರುವಂತ ಮಾತು. ಇದ್ರ ಜೊತೆಗೆ ಈಗ ದೆಹಲಿಯಲ್ಲಿ ಮಿಡಲ್ ಕ್ಲಾಸ್ ಮಂದಿ ಕಿಂಗ್ ಮೇಕರ್ ಆಗಿ ಹೊರಹೊಮ್ತಾ ಇದ್ದಾರೆ. ಬಹುಶಃ ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದೆಲ್ಲವೂ ನೋಡ್ತಾ ಇದ್ದಾರೆ. ಪೊರ್ಕೆ ಬಿಟ್ಟು ಕಮಲಕ್ಕೆ ಜೈ ಅನ್ನಂತ ಮತದಾರ. ಯಾಕೆಂದ್ರೆ ದೆಹಲಿಯಲ್ಲಿ ಮಿಡಲ್ ಕ್ಲಾಸ್ ಜನನೇ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. 2015ರಿಂದ 2020 ಆ ಪರ ಮತ ಹಾಕಿದಂಥ ಜನರು ಈಗ ಬಿಜೆಪಿ ಪರ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆ ಕೇವಲ 3ರಿಂದ 8 ಸ್ಥಾನ ಅಷ್ಟೇ ಗೆದ್ದಿತ್ತು ಬಿಜೆಪಿ. ಆದರೆ ಈಗ ಸಂಪೂರ್ಣ ಬದಲಾವಣೆ ಆಗಿದೆ. ಇದೀಗ 2025ರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಇರದೆ ಬಿಜೆಪಿ ಲೀಡ್ಗೆ ತಂದುಕೊಟ್ಟದ್ದು. ಒಟ್ಟು 25 ಕ್ಷೇತ್ರಗಳು. ಈ 25 ಕ್ಷೇತ್ರಗಳಲ್ಲಿ ಮಿಡಲ್ ಕ್ಲಾಸ್ ಅಂದರೆ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವರೇ ಹೆಚ್ಚಾಗಿದ್ದಾರೆ. ಬಜೆಟ್ನಲ್ಲಿ 12 ಲಕ್ಷದವರೆಗೆ ತೆರಿಗೆ ಘೋಷಣೆ ಮಾಡಿದ್ದು ಕೂಡ ಸಾಕಷ್ಟು ಸಹಾಯ ಆಗಿದೆ. ತೆರಿಗೆ ವಿನಾಯಿತಿಯಿಂದ ಮಧ್ಯಮ ವರ್ಗ ಸಹಜವಾಗಿ ಖುಷಿಯಾಗಿರುತ್ತೆ. ಯಾಕಂದರೆ 12 ಲಕ್ಷ ಅನ್ನೋದು ಮಧ್ಯಮ ವರ್ಗಕ್ಕೆ ಅಂದರೆ ವರ್ಷಕ್ಕೆ ತಿಂಗಳಿಗೆ 1 ಲಕ್ಷ ಇದ್ದಂಗೆ. ಹೀಗಾಗಿ 1 ಲಕ್ಷದ ಆದಾಯಕ್ಕೂ ಕೂಡ ನೀವು ಟ್ಯಾಕ್ಸ್ ಫ್ರೀ ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಸರ್ಕಾರಿ ನೌಕರರು ಹೆಚ್ಚಾಗಿದ್ದಾರೆ. ದೆಹಲಿ ಅಂದರೆ ಅದು ಹೇಳಿ ಕೇಳಿ ಅಧಿಕಾರದ ಶಕ್ತಿ ಕೇಂದ್ರ. ಹೀಗಾಗಿ ಬಿಜೆಪಿ ಕೈ ಹಿಡಿದಂಥ ಪೂರ್ವಾಂಚಲ ಮತದಾರರು, ಪೂರ್ವಾಂಚಲ ಭಾಗ ನಾವೇನು ಬಿಹಾರದ ಉತ್ತರ ಪ್ರದೇಶದ ಪೂರ್ವಾಂಚಲ ಭಾಗ ನೋಡ್ತೀವಿ. ಪ್ರಮುಖವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಪೂರ್ವಾಂಚಲದ ಭಾಗದ ಬಹುಶಃ ಆ ಒಂದು ಭಾಗದಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋದು ಕೂಡ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಕರ್ನಾಟಕದಿಂದ ದೃಶ್ಯ ಬರ್ತಾ ಇದೆ. ಕರ್ನಾಟಕದ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಈಗ ಸೆಲೆಬ್ರೇಷನ್ ತುಂಬ ಜೋರಾಗ್ತಾ ಇದೆ. ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. ಯಾಕೆಂದರೆ ಸಹಜವಾಗಿ ಪ್ರತಿ ಗೆಲುವು ಕೂಡ ಒಂದು ಹೊಸ ವಿಶ್ವಾಸವನ್ನು ತುಂಬುತ್ತೆ, ಹೊಸ ಒಂದು ಇಮೇಜನ್ನು ಕೊಡುತ್ತೆ. ಈಗ ದೆಹಲಿಯ ಗೆಲುವಿದೆಯಲ್ಲ ಅತ್ಯಂತ ದೊಡ್ಡದಾದಂಥ ಗೆಲುವು ಬಿಜೆಪಿ ಪಾಳ್ಯಕ್ಕೆ. ಯಾಕೆಂದರೆ 27 ವರ್ಷಗಳಿಂದ ಇಲ್ಲಿ ಗೆದ್ದಿರಲಿಲ್ಲ. ಈಗ ಮತ್ತೆ ದೆಹಲಿ ಪ್ರತಿ ಸಂದರ್ಭದಲ್ಲೂ ಇಡೀ ಭಾರತ ಗೆದ್ದಿರುತ್ತೆ. ಇಂಡಿಯಾ ಗೆದ್ದರೂ ಕೂಡ ದಿಲ್ಲಿ ಗೆದ್ದಿಲ್ಲ ಅನ್ನುವಂಥ ಆರೋಪ ಬಿಜೆಪಿ ಮೇಲೆ ಇತ್ತು. ಹೀಗಾಗಿ ಸಹಜವಾಗಿ ಈಗ ಬಿಜೆಪಿ ಗೆದ್ದಿರುವಂಥದ್ದು ಇನ್ನಷ್ಟು ಉತ್ಸಾಹಕ್ಕೆ ಕಾರಣವಾಗ್ತಾ ಇದೆ. ನೋಡ್ತಾ ಇದ್ದಾರೆ ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಇದ್ದಾರೆ. ಮುನಿರತ್ನ ಸೇರಿದಂತೆ ಸಿಟಿ ರವಿ ಹಾಗೆ ಇನ್ನಿತರ ನಾಯಕರು ಆರ್ ಅಶೋಕ್ ಅವರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅವರೆಲ್ಲರೂ ಈಗ ಬಿಜೆಪಿಯ ಕಚೇರಿ ಮುಂದೆ ಚಲವಾದಿ ನಾರಾಯಣಸ್ವಾಮಿ ಅವರೆಲ್ಲರೂ ಕೂಡ ಈಗ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಬಿಜೆಪಿಯ ಕಚೇರಿಯಿಂದ ಬರ್ತಾ ಇರುವಂಥ ದೃಶ್ಯ. ಬಿಜೆಪಿ ಕಚೇರಿಯ ಮುಂದೆ ಕಸ ಗುಡಿಸೋ ಮೂಲಕ ಇನ್ಫ್ಯಾಕ್ಟ್ ಬಿಜೆಪಿ ಮಂಡ್ಯ ಕಚೇರಿ ಮುಂಭಾಗದಲ್ಲಿ ನಡೀತಾ ಇರುವಂಥ ಸಂಭ್ರಮಾಚರಣೆ. ಇದು ಕಸ ಗುಡಿಸ್ತಾನೆ ಅಂದರೆ ಪೊರ್ಕೆ ಅಧಿಕಾರದಿಂದ ಕೆಳಗಿಳಿದಿದೆ ಅನ್ನುವಂಥ ಒಂದು ಸಾಂಕೇತಿಕವಾಗಿ ಒಂದು ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅಂದರೆ ಪೊರ್ಕೆನೇ ಗುಡಿಸೋ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕಂಡುಬರ್ತಾ ಇರುವಂಥ ದೃಶ್ಯ ಬಿಜೆಪಿಯ ಕಚೇರಿಯ ಮುಂಭಾಗ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಚಲವಾದಿ ನಾರಾಯಣಸ್ವಾಮಿ ಹೀಗೆ ಎಲ್ಲ ಘಟಾನುಘಟಿ ನಾಯಕರು ಒಟ್ಟಾಗಿ ನಿಂತೀಗ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಸಹಜ ಒಂದು ರಾಜಕೀಯ ಪಕ್ಷವಾಗಿ ಅದನ್ನು ಹೇಗೆ ಮುಂದಿನ ದಿನಗಳಲ್ಲಿ ಆ ಒಂದು ಇಮೇಜ್ ಮೇಕ್ ಓವರ್ ಮಾಡಬೇಕು ಅಥವಾ ಇಮೇಜನ್ನು ಹೇಗೆ ಗಟ್ಟಿಗೊಳಿಸ್ಕೋಬೇಕು ಯಾವುದೇ ಪಕ್ಷ ಆದರೂ ಕೂಡ ಮಾಡುತ್ತೆ. ಆದರೆ ಈ ಒಂದು ಗೆಲುವಿದೆಯಲ್ಲ ಸಹಜವಾಗಿ ಒಂದು ಹೊಸ ವಿಶ್ವಾಸವನ್ನು ಕಾರ್ಯಕರ್ತರಲ್ಲಿ ಪಕ್ಷದ ಇನ್ನಿತರ ನಾಯಕರಲ್ಲಿ ತುಂಬುವಂಥ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಬಿಜೆಪಿಯಲ್ಲಿ ಗೆಲುವು ಅದು ಖಂಡಿತವಾಗ್ಲೂ ದೊಡ್ಡ ಗೆಲುವೆ. ಯಾಕೆಂದರೆ 27 ವರ್ಷ ಅಂದರೆ ಸಣ್ಣ ಸಾಮಾನ್ಯ ಅಲ್ಲ. 27 ವರ್ಷಗಳ ಬಳಿಕ ಬಿಜೆಪಿ ದೆಹಲಿಯಲ್ಲಿ ಗೆಲ್ತಾ ಇರುವಂಥದ್ದು ಒಂದು ಸಹಜವಾದಂಥ ಒಂದು ರೀತಿಯ ವಿಶ್ವಾಸವನ್ನು, ಶಕ್ತಿಯನ್ನು ತುಂಬಿದೆ. ರೈಟ್ ರಮೇಶ್ ಬಾಬು ಅವರೇ, ಪ್ರತಿ ಸಂದರ್ಭದಲ್ಲೂ ಕೂಡ ನೀವೊಂದು ಮಾತನ್ನು ಹೇಳಿದ್ರಿ. ಈಗ ಬಿಜೆಪಿ ಗೆದ್ದಂಥ ಸಂದರ್ಭದಲ್ಲಿ ಮೋದಿ ಫೋಟೋ ಹಾಕ್ತಾರೆ, ನಡ್ಡಾ ಫೋಟೋ ಹಾಕ್ತಾರೆ. ಅಫ್ಕೋರ್ಸ್ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲೂ ಕೂಡ ಇದು ಆತ್ಮಾವಲೋಕನದ ಸಮಯ ಅಲ್ವಾ? ನಾವು ಎಷ್ಟೇ ಏನು ಹೇಳಿದ್ರು ಕೂಡ ನಾವೊಂದಿಷ್ಟು ವಿಶ್ಲೇಷಣೆ ಮಾಡೋದಾದರೆ ಈ ಒಂದು ಚುನಾವಣೆಯಲ್ಲಿ ನಾಯಕರ ಈಗೋ ಏನಿದೆ ಅದು ಅಡ್ಡ ಬಂದಿದ್ದೇ ಈ ಒಂದು ಫಲಿತಾಂಶಕ್ಕೆ ಕಾರಣ ಅನ್ಸುತ್ತಾ? ಇಲ್ಲ, ಆ ಥರ ಏನಿಲ್ಲ. ನಮ್ಮದು ದೆಹಲಿನಲ್ಲಿ ಬೇಸಿಕಲಿ ನಾವು ವೀಕ್ ಇದ್ದು ಕಳೆದ ಚುನಾವಣೆಯಲ್ಲೂ ಸಹ ಒಂದು 4% ಓಟ್ ತೊಗೊಂಡಿದ್ದು. ಇವತ್ತು 9ರಿಂದ 10% ಓಟು ಶೇರಿಂಗ್ ಇಂಪ್ರೂವ್ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ. ಪೊಲಿಟಿಕಲಿ ಒಂದು ಸ್ಟ್ರಾಟಜಿ ಮಾಡಬೇಕಾದ್ರೆ ಕೆಲವು ತಪ್ಪು ನಿರ್ಧಾರಗಳು ಆಗಿರ್ಬೋದು. ಬಟ್ ಡೇ ಬೈ ಡೇ ಇನ್ ದ ಅಂಡರ್ ದ ಲೀಡರ್ಶಿಪ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಆಸ್ ವೆಲ್ ಆಸ್ ರಾಹುಲ್ ಗಾಂಧಿ, ಪಾರ್ಟಿ ಈಸ್ ಇಂಪ್ರೂವಿಂಗ್. ಪರ್ಟಿಕ್ಯುಲರ್ಲಿ ಭಾರತ್ ಜೋಡೋ ಆದಮೇಲೆ ಇಡೀ ಪಾರ್ಲಿಮೆಂಟಲ್ಲಿ ನಾವು 100ರ ಸಂಖ್ಯೆನ ದಾಟಿದ್ದೇವೆ, ಅಂದರೆ ಟಚ್ ಮಾಡಿದ್ದೇವೆ ಇವತ್ತು ಪಾರ್ಲಿಮೆಂಟಲ್ಲಿ. ಸೊ ವಿ ಆರ್ ಇಂಪ್ರೂವಿಂಗ್ ಬಿಕಾಸ್ ಆಫ್ ಐಡಿಯಾಲಜಿ. ನಾವು ಐಡಿಯಾಲಜಿ ಜೊತೆ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಅಧಿಕಾರ ಬರೋದು ಬಿಡೋದು ಎರಡನೇ ಪ್ರಶ್ನೆ. ತಾವು ಅಣ್ಣಾಚಾರ್ಯ ಅವ್ರದ್ದು ಒಂದು ಅವ್ರು ಹೇಳ್ಕೊಟ್ಟಂಥ ಸ್ಟೇಟ್ಮೆಂಟ್ ತೋರಿಸೋದೆ ನನಗೆ ಅಣ್ಣಾಚಾರ್ಯ ಅವ್ರ ಬಗ್ಗೆ ವೈಯಕ್ತಿಕ ಗೌರವ ಇಟ್ಕೊಂಡು ಎರಡೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಜೈ ಕಿಸಾನ್ ಜೈ ಜವಾನ್ ಅಂತ ಘೋಷಣೆ ಕೊಟ್ಟರು. ಅಂದರೆ ಈ ದೇಶದ ಜನ ಯಾವತ್ತೂ ಸಹ ಈ ದೇಶದ ಜವಾನರಿಗೆ ಅಂದರೆ ಮಿಲಿಟರಿ ಪೀಪಲ್ಗೆ ಗೌರವವನ್ನು ಕೊಟ್ಕೊಂಡು ಬಂದಿದ್ದಾರೆ. ಇಲ್ಲಿ ಅಣ್ಣಾ ಹಜಾರೆ ಅವರವರು ಅವ್ರ ಹಿರಿತನವನ್ನು ಮೀರಿ ಅವ್ರು ಟೋಪಿ ಹಾಕೊಂಡು ಇಡೀ ದೇಶಕ್ಕೆ ಟೋಪಿ ಹಾಕೋಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಅವರೇನು 2G ಸ್ಪೆಕ್ಟ್ರಮಲ್ಲಿ ಕಾಂಗ್ರೆಸ್ UPA ಸರ್ಕಾರದ ವಿರುದ್ಧ ಮಾಡೋಂಥ ಹೋರಾಟ ಏನಿದೆ, ಇಟ್ ವಾಸ್ ಸ್ಪಾನ್ಸರ್ಡ್ ಬೈ ಬಿಜೆಪಿಯಿಂದ ಪೋಷಿತ ನಾಟಕ ಪೋಷಕ ಮಂಡಳಿಯನ್ನು ಇಟ್ಕೊಂಡು ಅವ್ರು ಮಾಡುವಂಥ ಕ್ರಮ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತು 2G ಸ್ಪೆಕ್ಟ್ರಮ್ ಅನ್ನೋದೇ ಸುಳ್ಳು ಅಂತೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತು. ಅಷ್ಟರಗಾಲಿ ಜನ ಬೇರೆ ಬೇರೆ ಥರ ಕನ್ಕ್ಲೂಷನ್ಗೆ ಬಂದಿದ್ರು. ಈ ಅಣ್ಣಾ ಹಜಾರೆ ಅಂತವರು ಈ ದೇಶಕ್ಕೆ ಥ್ರೆಟ್ಟು, ನಾನು ನೇರವಾಗಿ ಹೇಳ್ತೀನಿ, ಈ ದೇಶಕ್ಕೆ ಥ್ರೆಟ್ ಇವರು ಮಾಡೋಂಥ ತಪ್ಪುಗಳು. ಇವತ್ತು ಅವರ ಹೋರಾಟದಿಂದ ಅವ್ರಿಗೇನು ಸಿಕ್ತು? BJP ಸರ್ಕಾರದಿಂದ ಒಂದು Z ಕ್ಯಾಟಗರಿ ತಗೊಂಡು ಓಡಾಡ್ಕೊಂಡಿದ್ದಾರೆ. ಆದರೆ ಜನನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ರಾಮದೇವ್ ತಗೊಳ್ಳಿ, ರಾಮದೇವ್ ಏನಂತ ಇಡೀ ದೇಶಕ್ಕೆ ಬೆತ್ತಲಾಗಿದ್ದಾರೆ. ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಉತ್ಪನ್ನಗಳು ಏನೇನು ಮಾಡ್ತಾ ಇದ್ದಾರೆ, ಏನು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರು ಸಹ ಒನ್ ಆಫ್ ದ ಪಾರ್ಟಿನ ಅಣ್ಣಾ ಹಜಾರೆ ಹೋರಾಟ. ಕೇಜ್ರಿವಾಲ್ ಅವರು ರಾಜಕೀಯವಾಗಿ ತಗೊಂಡವರು ಇವತ್ತು ಹೋರಾಟ ಮಾಡೋರು, ವಾಟ್ ಎವರ್ ಇಟ್ ಮೇ ಬಿ. ಅವರು ದೆಹಲಿ ಮಟ್ಟಕ್ಕೆ BJPಗೆ ಪೊರ್ಕೆಯಿಂದ ಎಚ್ಚರಿಕೆ ಕೊಟ್ಟಂಥವ್ರು ಅವರೇ. ಅದನ್ನು ರಾಜಕೀಯವಾಗಿ ನಾವು ಸೋತಿರೋದು ಅಥವಾ ರಾಜಕೀಯವಾಗಿ ಬೇರೆ ಬೇರೆ ಇರೋದು ಬೇರೆ ವಿಷಯ. BJP ಇಷ್ಟೆಲ್ಲ ಇಟ್ಕೊಂಡು ಕಳೆದ 2020 ಅಸೆಂಬ್ಲಿನಲ್ಲಿ 62 ಸೀಟು ಆಪ್ಗೆ, ಇವ್ರಿಗೆ 8, ಹಿಂದಿನ ಚುನಾವಣೆ ಮಾತಾಡ್ತೀನಿ ಸರ್. ವಿಪಕ್ಷ ನಾಯಕ ಹಿಂದೂ ಯಾತ್ರೆ ಆದ್ಮೇಲೆ ಜನಕ್ಕೆ ಅನ್ಸಕ್ ಶುರುವಾಗಿದೆ ಭಾರತೀಯ ಸಂಸ್ಕೃತಿ, ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನಿಸಿದೆ. ಯಾಕೆಂದ್ರೆ ಡೆಲ್ಲಿಯಲ್ಲಿ ವಾಸ ಮಾಡುವಂಥ ಬಹಳಷ್ಟು ಜನ ಉತ್ತರ ಪ್ರದೇಶದಿಂದ ಬಂದಂಥವ್ರು ಮತ್ತು ಅಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ, ಅವರ ಅಂತಾರಾಷ್ಟ್ರೀಯ ನೀತಿಗಳು, ಮೊನ್ನೆ ಮಂಡಿಸಿದಂಥ ಬಡ್ಜೆಟ್ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ಟರು, ಅದು ಕೂಡ ಡೆಲ್ಲಿಯ ಜನತೆಗೆ ಬಹಳ ಅನುಕೂಲ ಆಗಿರುವಂಥದ್ದು. ಹೆಚ್ಚು ಟ್ಯಾಕ್ಸನ್ನು ಕಟ್ಟುವಂಥ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ. ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಡ್ಜೆಟ್ನಿಂದ ಅವರಿಗೆ ಅನುಕೂಲ ಆಗಿದೆ. ಕೇಜ್ರಿವಾಲ್ ಪ್ರಾರಂಭದಲ್ಲಿ 10 ವರ್ಷದಿಂದ ಬಂದಾಗ ಅವರು ಕೆಮ್ಮಿಕೊಂಡು ಟವಲ್ ಕಟ್ಕೊಂಡು ದಿನ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್, ಹಳೇ 50,000 ರೂಪಾಯಿ ವ್ಯಾಗನಾರಲ್ಲಿ ಬಂದರು. ಈಗ ವ್ಯಾಗನಾರು ಇಲ್ಲ, ಟವಲ್ಲು ಇಲ್ಲ, ಕೆಮ್ಮು ಇಲ್ಲ, ಎಲ್ಲ ಹೊರಟೋಗಿದೆ. ಈಗ 30 ಬೆಡ್ರೂಮ್ ಇರುವಂಥ ಒಂದು ದೊಡ್ಡ ಮಹಲನ್ನು ಕಟ್ಟಿದ್ದಾರೆ, ಶೀಶ್ ಮಹಲ್. ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ 5 ಲಕ್ಷ 2 ಲಕ್ಷ ಟಿವಿಗಳಿದ್ರೆ ಅದು 40 ಲಕ್ಷ ಸರ್ಕಾರಿ ದುಡ್ಡಲ್ಲಿ, ಅವ್ರ ಅಪ್ಪನ ಮನೆ ದುಡ್ಡಲ್ಲ, ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ, ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನು ನೋಡಿದ್ಮೇಲೆ, ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪವಾದ ಹೊರಿಸಿದಂಥದ್ದು. ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು, ಇಷ್ಟು ವರ್ಷ 1000 ವರ್ಷ ಮಲಿನ ಆಗದಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ? ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋವಂಥದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳಗಡೆ ಹೋಗ್ಬೇಕಾಯ್ತು. 2-3 ತಿಂಗಳು ಆಡಳಿತನೇ ಇಲ್ಲ, ಒಂದು ಫೈಲಿಗೆ ಸೈನು ಹಾಕಿಲ್ಲ. ಮತ್ತೆ ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ಕೇಜ್ರಿವಾಲನ್ನು ನೋಡಿದ್ದಾರೆ. ಇವೆಲ್ಲನೂ ಕೂಡ ಕೇಜ್ರಿವಾಲ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು, ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು. ಈಗ ಅದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ, ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ. ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ, ಮುಖ್ಯಮಂತ್ರಿ ಹಿನ್ನಡೆ. ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶದಲ್ಲಿ BJP ಒಂದೇ ಪರ್ಯಾಯ, ನರೇಂದ್ರ ಮೋದಿಯವರ ಆಡಳಿತ. ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ, ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟು ದಿನನಿತ್ಯ 5 ಗ್ಯಾರಂಟಿ ಅಂತಾರೆ, ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಲಾಂಡ್ ಆರ್ಡರ್ ಹಾಳಾಗೋಗಿದೆ. ಇದೇ ಕೇಜ್ರಿವಾಲ್ 25 ಫ್ರೀ ಕೊಟ್ಟರು, ಅವ್ರ ಸ್ಥಿತಿ ಏನಾಯ್ತು ಇವತ್ತು? 25 ಫ್ರೀ ಕೊಟ್ಟರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ. ಅಂದರೆ ಇದು ದೇಶಕ್ಕೆ ದಿಕ್ಸೂಚಿ. ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ, ದೆಹಲಿ ಗೆದ್ದಿದ್ದೀರಿ, ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ.
ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ BJP ತನ್ನ ರಣತಂತ್ರವನ್ನು ಇನ್ನೂ ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ. ಈ ಗೆಲುವು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಾ. ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಾ. ಇಡೀ ದೇಶದ ಎಲ್ಲ BJP ಕಾರ್ಯಕರ್ತರು ನಿಮಗೆ ಅಭಾರಿಗಳಾಗಿರ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 27 ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ತರಲೆ ಪ್ರತಿಭಟನೆ ಮಾಡ್ಬಿಡ್ತಾರೆ. ದೆಹಲಿಯ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲರ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ್ ಅವರು ಕೂಡ ಇನ್ನೇನು ಸೋತಾಗಿದೆ. ಮನೀಶ್ ಸಿಸೋಡಿಯಾನು ಕೂಡ ಸೋಲ್ತಾ ಇದ್ದಾರೆ. ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ, ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ. ಇವರ ಬಣ್ಣ ಬಯಲಾಗಿದೆ ಇವತ್ತು. ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲಲ್ಲಿ ಸಿಗಾಕೊಂಡು ಮಂತ್ರಿಗಳು ಜೈಲಿಗೆ ಹೋದರು, ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದರು, ಸಚಿವರು ಜೈಲಿಗೆ ಹೋದರು. ಸ್ವಚ್ಛ ಆಡಳಿತ ನೀಡ್ತೇವೆ ಅಂತ ಹೇಳ್ತಾ ಇದ್ದಂಥ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತು ಶೀಶ್ ಮಹಲ್ ಸ್ಕ್ಯಾಂಡಲ್ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ನಾನು ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ಅವರೇನೋ ಕೇಳ್ತಾವ್ರೆ ನೋಡಿ, ಕಾಂಗ್ರೆಸ್ ಪಕ್ಷ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಅಂದರೆ ಸತತವಾಗಿ 3ನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಏನು ನರೇಂದ್ರ ಮೋದಿಜಿಯವರಿಗೆ ಪರ್ಯಾಯ ನಾಯಕತ್ವನ ಕೊಡ್ತೇವೆ ಅಂತೇಳಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ. ತದನಂತರದಲ್ಲಿ ಹರಿಯಾಣ, ಮಹಾರಾಷ್ಟ್ರದಲ್ಲೂ ಕೂಡ ಮುಖಭಂಗ ಆಗಿತ್ತು. ಈಗ ದೆಹಲಿ ಮತದಾರರು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸ್ಥಾನ ಏನು ಅಂತೇಳಿ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಇವತ್ತು ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ, ಮೈಕ್ರೋ ಫೈನಾನ್ಸ್ ಇಂದ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ನೋಡ್ತಾ ಇದ್ದೀರಿ. ರಾಜ್ಯದ ಪರಿಸ್ಥಿತಿ ಏನಾಗಿದೆ ನೋಡಿದ್ದೀರಿ. ಈ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಪ್ರಬುದ್ಧ ಮತದಾರ ಅರ್ಥ ಮಾಡಿಕೊಂಡಿದ್ದಾರೆ. ತಾತ್ಕಾಲಿಕ ಗ್ಯಾರಂಟಿಗಿಂತ ದೃಢ ನಾಯಕತ್ವ ಕೊಡ್ತಕ್ಕಂಥ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ದೆಹಲಿಯ ಮತದಾರರು ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಧನ್ಯವಾದ. ಹೇಳ್ತಾ ಇರುವಂತಹ ಮಾತು ಬಿಜೆಪಿ ನಾಯಕರು ಸಹಜವಾಗಿ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸೆಲೆಬ್ರೇಷನ್ ಕೂಡ ತುಂಬಾ ಜೋರಾಗ್ತಾ ಇದೆ. ಬಿಜೆಪಿಯ ಕಚೇರಿಯ ಮುಂಭಾಗದಿಂದ ಬರ್ತಾ ಇರುವಂತಹ ದೃಶ್ಯ ಈಗಾಗಲೇ ಸಿಹಿ ಹಂಚಿಕೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಡೋಲು, ನಗಾರಿ, ತಮಟೆ ಇದರ ಮೂಲಕ ಸೆಲೆಬ್ರೇಷನ್ ಕೂಡ ತುಂಬಾ ಜೋರಾಗ್ತಾ ಇದೆ. ಸಂಭ್ರಮಾಚರಣೆ